ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸದಾ ಯಂಗ್ ಆಗಿ ಕಾಣ್ಬೇಕಾ? ಹಾಗಿದೆ ನಾನು ಹೇಳು ಈ 7 ಆಕ್ಸೆಸರೀಸ್ ನ ನೀವು ವೇರ್ ಮಾಡೋದ್ರಿಂದ ಸದಾ ಯಂಗ್ ಆಗಿ ಸ್ಟೈಲಿಶ್ ಆಗಿ ಕಾಣ್ತೀರಾ. ಸೊ ಯಾವ್ದಾದ್ರು 7 ಆಕ್ಸೆಸರೀಸ್ ಅಂತ ಹೇಳೋದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ, ಹಾಗೆ ಮರಿದೆ ಲೈಕ್ ಮಾಡ್ತೀರಾ ಅಲ್ವಾ. ಸೊ ಮೊದಲನೇ ಆಕ್ಸೆಸರೀಸ್ ಬಂದು ಬಿಂದಿ. ಹೆಣ್ಮಕ್ಳು ಸಾಕಷ್ಟು ಜನ ಏನ್ ಮಾಡ್ತಾರೆ, ಮನೇಲಿದ್ದಾಗ ಬಿಂದಿ ಹಾಕೊಂಡೊಂದೇ ಮರ್ತ್ ಬಿಡ್ತಾರೆ. ಬಿಂದಿ ಅನ್ನೋದು ನಿಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೀವು ಮನೇಲಿ ಇದ್ದಾಗ ಸ್ಮಾಲ್ ಸೈಜ್ ಇಂದು ಬ್ಲಾಕ್, ಮೆರೂನ್ ಈ ಸೈಜ್ ಅಲ್ಲಿ ನೀವು ಇಟ್ಟಾಗ ನಿಮ್ಮ ಲುಕ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕುರ್ತಾ ಆಮೇಲೆ ಸ್ಯಾರೀಸ್ ಹಾಕೊಂಡಾಗ ಈ ತರ ಟ್ರೆಡಿಷನಲ್ ಔಟ್ಫಿಟ್ ಅಂತ ಬಂದಾಗ ಕಲರ್ಸ್ ಬಿಂದಿ ಬರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಪಿನ್ ಮಾಡಿರ್ತೀನಿ. ಈ ತರದ್ನ ಬಿಂದಿ ಯೂಸ್ ಮಾಡಿದಾಗ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಹಳೆಯ ಕಾಲದ ಹೆಣ್ಮಕ್ಳು ಏನ್ ಮಾಡ್ತಿರ್ತೀರಾ, ಬರೀ ಮೆರೂನು ಈ ತರದ್ನೇ ಯೂಸ್ ಮಾಡ್ಕೊಂತ ಬಂದಿರ್ತೀರಾ. ಮೆರೂನು ನಿಮ್ಮ ರೇಷ್ಮೆ ಸೀರೆ ಔಟ್ಫಿಟ್ ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಈ ಕುರ್ತಾ ಸೆಟ್ಗೆ ಕ್ಯಾಶುವಲ್ ವೇರ್ಸ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಕಲರ್ ಸ್ಟಿಕ್ಕರ್ಸ್ ನಿಮ್ಮ ಕ್ಯಾಶುವಲ್ ಔಟ್ಫಿಟ್ಗೆ, ಟ್ರೆಡಿಷನಲ್ ಔಟ್ಫಿಟ್ಗೂ ಎರಡಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ತುಂಬಾ ಬೋಲ್ಡ್ ಡ್ರೆಸ್ಸಸ್, ತುಂಬಾ ವೆಸ್ಟರ್ನ್ ಡ್ರೆಸ್ಸಸ್ ಹಾಕ್ತೀರಾ ಅಂತಂದ್ರೆ ಐ ಕ್ಯಾನ್ ಅಗ್ರಿ, ಬಿಂದಿ ಅಷ್ಟೊಂದು ಸೂಟ್ ಆಗಲ್ಲ. ಅದು ಬಿಟ್ರೆ ಬೇರೆ ಎಲ್ಲಾ ಔಟ್ಫಿಟ್ಗೂ ಬಿಂದಿ ಅನ್ನೋದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮರಿದೆ ಬಿಂದಿನ ವೇರ್ ಮಾಡಿ. ಇನ್ನು ಸೆಕೆಂಡ್ ಆಕ್ಸೆಸರೀಸ್ ಬಂದು ಇಯರಿಂಗ್ಸ್. ಸಾಕಷ್ಟು ಜನ ಏನ್ ಮಾಡ್ತಾರೆ, ಒಳ್ಳೆ ಡ್ರೆಸ್ ತಗೊಳ್ತಾರೆ, ಬಟ್ ಅದಕ್ಕೆ ಸ್ಟೈಲ್ ಮಾಡೋದನ್ನ ಮರ್ತ್ ಬಿಡ್ತಾರೆ. ವೇರಿಂಗಿಗೂ ಸ್ಟೈಲಿಂಗಿಗೂ ಬಹಳ ವ್ಯತ್ಯಾಸ ಇದೆ. ನೀವು ಸ್ಟೈಲ್ ಮಾಡಿದಾಗೆ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ವೇರ್ ಮಾಡಿದಾಗ. ಸೊ ಸ್ಟೈಲಿಂಗ್ ಯಾವ ರೀತಿ ಅಂದ್ರೆ, ನೀವು ಒಳ್ಳೆ ಡ್ರೆಸ್ ಹಾಕಿರ್ತೀರಾ, ಅದಕ್ಕೆ ತಕ್ಕಂತೆ ನೀವು ಇಯರಿಂಗ್ಸ್ ಹಾಕ್ಬೇಕಾಗತ್ತೆ. ಇಫ್ ನೀವೇನಾದ್ರೂ ವೆಸ್ಟರ್ನ್ ಡ್ರೆಸ್ಸಸ್ ಹಾಕ್ತೀರಾ ಅಂದ್ರೆ ಈ ತರ ರಿಂಗ್ ಇರೋ ತರ ಇಯರಿಂಗ್ಸ್ ಬರುತ್ತಲ್ಲ, ಇದು ಎಲ್ಲಾ ವೆಸ್ಟರ್ನ್ ಔಟ್ಫಿಟ್ಗೂ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇಲ್ಲ ನೀವೇನಾದ್ರೂ ಕುರ್ತಾ ಸೆಟ್, ಸ್ಯಾರೀಸ್ ನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಈ ತರ ಜ್ಯುವೆಲರಿ ಸೆಟ್, ಇಯರಿಂಗ್ಸ್, ಸರ ಎರಡು ಪೇರ್ ಅಪ್ ಆಗಿರೋದು ಬರುತ್ತಲ್ಲ, ಆ ತರದ್ನ ಯೂಸ್ ಮಾಡಿದಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮ ಡ್ರೆಸ್ ಚೇಂಜ್ ಆದ ಹಾಗೆ ನಿಮ್ಮ ಇಯರಿಂಗ್ಸ್, ಆಕ್ಸೆಸರೀಸ್ ಕೂಡ ಚೇಂಜ್ ಆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮುಖದಲ್ಲಿ ಎದ್ದು ಕಾಣೋದೇ ಇಯರಿಂಗ್ಸ್. ಸೊ ಇಯರಿಂಗ್ಸ್ ನ ಆದಷ್ಟು ಚೆನ್ನಾಗಿರೋದನ್ನ ಪೇರ್ ಅಪ್ ಮಾಡಿ, ಅದು ನಿಮ್ಮ ಸ್ಟೈಲ್ ನ ಡಿಫೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮೂರನೇದ್ ಬಂದ್ಬಿಟ್ಟು ಕಾಲ್ಗೆಜ್ಜೆ, ಕಾಲುಂಗ್ರ. ಸಾಕಷ್ಟು ಜನ ಇದನ್ನ ನೋಟಿಸೇ ಮಾಡೋದಿಲ್ಲ. ಕಾಲ್ಗೆಜ್ಜೆ, ಕಾಲುಂಗ್ರನ ಸ್ವಲ್ಪ ಇಗ್ನೋರ್ ಮಾಡುತ್ತೆ. ನೀವು ಕಾಲ್ಗೆಜ್ಜೆ, ಕಾಲುಂಗ್ರನ ಎಷ್ಟು ಸಿಂಪಲ್ ಆಗಿ ಇಡ್ತೀರೋ ಅಷ್ಟು ಎಲಿಗೆಂಟ್ ಆಗಿ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಈಗಂತೂ ಆಂಕಲ್ಲು, ಡ್ರಮ್ ಸೂಟ್ಸು ಈ ತರ ಎಲ್ಲ ಹಾಕೊಂಡಾಗ ಸಿಂಪಲ್ ಆಗಿರೋ ಕಾಲ್ಗೆಜ್ಜೆ, ಕಾಲುಂಗ್ರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಟ್ರೆಡಿಷನಲ್ ಔಟ್ಫಿಟ್ ಅಂತ ಬಂದಾಗ ನೀವು ದೊಡ್ಡ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದು ಬಿಟ್ರೆ ಮಾಮೂಲಿ ಯಾವಾಗ್ಲೂ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರೋ ಕಾಲ್ಗೆಜ್ಜೆ, ಕಾಲುಂಗ್ರನ ಹಾಕೊಳ್ಳಿ. ಇನ್ನು ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಮಂಗಳಸೂತ್ರ. ಸಾಕಷ್ಟು ಜನ ಈಗಂತೂ ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮಂಗಳಸೂತ್ರಗಳು ಬಂದಿದೆ. ಗೋಲ್ಡ್, ಸಿಲ್ವರ್, ಆರ್ಟಿಫಿಷಿಯಲ್ ಅಲ್ಲಿ ಎಲ್ಲಾ ತರದಲ್ಲೂ ಬಂದಿದೆ. ಸೊ ನೀವು ವೇರ್ ಅಪ್ ಮಾಡ್ಬೋದು. ಇನ್ನು ನೀವು ಸ್ಯಾರೀಸ್ ಉಡ್ತೀರಾ ಅಂದ್ರೆ ಎರಡೆಳೆ ಮಂಗಲ್ಯ ಚೈನು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಕುರ್ತಾ ಸೆಟ್ಟಿಗಂತೂ ಈ ತರ ಸಿಂಪಲ್ ಆಗಿರೋ ಮಂಗಳಸೂತ್ರನ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮನೇಲಿದ್ದಾಗೂ ಆಗಿರ್ಬೋದು, ಕುರ್ತಾ ಸೆಟ್ ವೇರ್ ಮಾಡಿದಾಗ. ಇನ್ನು ತೀರಾ ವೆಸ್ಟರ್ನ್ ಡ್ರೆಸ್ಸಸ್ ಹಾಕಿದಾಗ ಈ ತರ ಫುಲ್ ಕರಿಮಣಿ ಇದು ಬಂದ್ಬಿಟ್ಟು ಮುಂದ್ಗಡೆ ವೈಟ್ ಪೆಂಡೆಂಟ್ ಇಂದ ಬರುತ್ತೆ. ಈ ತರ ಹಾಕೊಂಡಾಗಂತೂ ವೆಸ್ಟರ್ನ್ ಡ್ರೆಸ್ಸಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾಕಷ್ಟು ಜನ ಏನ್ ಮಾಡ್ತಾರೆ, ಮಂಗಲಚನ ಪದೇ ತೆಗಿಬಾರ್ದು ಅಂತ ಹೇಳ್ತಾರೆ. ಈಗಿನ ಜನರೇಷನ್ ಅಲ್ಲಿ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಅಪ್ಡೇಟ್ ಆದಾಗ ನಾವು ಅಪ್ಡೇಟ್ ಆಗ್ಬೇಕಾಗುತ್ತೆ. ಮಂಗಳವಾರ, ಶುಕ್ರವಾರ ಬಿಟ್ಟು ಬೇರೆ ಎಲ್ಲಾ ದಿನಾನು ಮಂಗಲ ಚೈನ್ ತೆಗೆದು ನಿಮ್ಗೆ ಡ್ರೆಸ್ಸಸ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ಪೇರ್ ಅಪ್ ಮಾಡೋದು ಒಳ್ಳೇದು ಅಂತ ನನ್ಗನ್ಸಿಕೆ. ಇನ್ನು ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ದುಪ್ಪಟ್ಟ. ಸಾಕಷ್ಟು ಜನ ದುಪ್ಪಟ್ಟನ ವೇರೇ ಮಾಡೋದಿಲ್ಲ. ಸೊ ಈಗಿನ ಕಾಲದಲ್ಲಿ ವೆಸ್ಟರ್ನ್ ಡ್ರೆಸ್ಸಸ್ಗೂ ಕೂಡ ದುಪ್ಪಟ್ಟನ ವೇರ್ ಮಾಡ್ತಾರೆ. ಅದು ಕೂಡ ಒನ್ ಆಫ್ ದ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ವೆಸ್ಟರ್ನ್ ಡ್ರೆಸ್ಸಸ್ಗೆ ಯಾವ ತರ ದುಪ್ಪಟ್ಟನ ವೇರ್ ಮಾಡ್ಬೇಕು ಅಂತ ಇಲ್ಲಿ ಸೈಡ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇನ್ನು ಕುರ್ತಾ ಸೆಟ್ಟಿಗೆ ದುಪ್ಪಟ್ಟನೆ ಮೇನ್ ಅಂತಾನೆ ಹೇಳ್ಬೋದು. ಅದೇ ಹೈಲೈಟ್ ಅಂತ ಹೇಳ್ಬೋದು. ದುಪ್ಪಟ್ಟ ಎಷ್ಟು ಗ್ರ್ಯಾಂಡ್ ಆಗಿರುತ್ತೋ ನಿಮ್ಗೆ ಅಷ್ಟು ಚೆನ್ನಾಗಿ ನಿಮ್ಮ ಡ್ರೆಸ್ ಗ್ರ್ಯಾಂಡ್ ಅಂತ ಅನ್ಸುತ್ತೆ. ನೀವು ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸ್ತೀರಾ. ಸೊ ದುಪ್ಪಟ್ಟನ ಮರಿದೆ ಯೂಸ್ ಮಾಡಿ. ಸೊ ಅದು ನಿಮ್ನ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು 6th ಪಾಯಿಂಟ್ ಬಂದ್ಬಿಟ್ಟು ಹೇರ್ ಸ್ಟೈಲ್. ಸಾಕಷ್ಟು ಜನ ಏನ್ ಮಾಡ್ತಾರೆ, ಒಳ್ಳೆ ಡ್ರೆಸ್ ತಗೊಳ್ತಾರೆ, ಆಕ್ಸೆಸರೀಸ್ ತಗೊಳ್ತಾರೆ, ಎಲ್ಲಾನು ಯೂಸ್ ಮಾಡ್ತಾರೆ, ಬಟ್ ಹೇರ್ ಸ್ಟೈಲ್ ಅನ್ನೋದೇ ಮಾಡಲ್ಲ. ಐದರ್ ಜಡ ಹಾಕ್ತಾರೆ, ಕ್ಲಿಪ್ ಹಾಕ್ತಾರೆ. ಆ ತರ ಮಾಡಬೇಡಿ. ಇಫ್ ನೀವೇನಾದ್ರೂ ವೆಸ್ಟರ್ನ್ ಡ್ರೆಸ್ಸಸ್ ಹಾಕ್ತೀರಾ ಅಂದ್ರೆ ಐದರ್ ಪೋನಿ ಹಾಕಿ, ಇಲ್ಲ ಫ್ರೀ ಹೇರ್ಸ್ ಬಿಡಿ, ಬನ್ಸ್ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕುರ್ತಾ ಸೆಟ್, ಈ ತರ ಸ್ಯಾರೀಸ್ ಅಂತ ಬಂದಾಗ ಜಡೆ, 3 ಕಾಲಿನ ಜಡೆ, ಮೆಸ್ಸಿ ಬ್ರೈಡು, ಈ ತರ ಸಾಕಷ್ಟು ಡಿಸೈನ್ಸ್ ಆಫ್ ಜಡೆಗಳೆಲ್ಲ ಇದೆ. ಈ ತರದ್ನೇ ನೀವು ಪೇರ್ ಅಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಹೇರ್ ಸ್ಟೈಲ್ ಬಗ್ಗೆನೂ ಸಾಕಷ್ಟು ಜನ ಗಮನ ಕೊಡಲ್ಲ. ಪ್ಲೀಸ್ ಹೇರ್ ಸ್ಟೈಲ್ ಬಗ್ಗೆನೂ ಗಮನ ಕೊಡಿ. ಅದು ಕೂಡ ನಿಮ್ಮ ಸ್ಟೈಲಿಗೆ ವೆಲ್ ಡಿಫೈನ್ಡ್ ಆಗಿರುತ್ತೆ. ಇನ್ನು ಲಾಸ್ಟ್ 7th ಪಾಯಿಂಟ್ ಬಂದ್ಬಿಟ್ಟು ಹ್ಯಾಂಡ್ ಬ್ಯಾಗ್ಸ್.
ಸಾಕಷ್ಟು ಜನ ಏನ್ ಮಾಡ್ತಾರೆ, ಮಾರ್ಕೆಟಿಗೆ ಹೋದ್ರು ಅದೇ ಬ್ಯಾಗೆ, ಡಿನ್ನರಿಗೆ ಹೋದ್ರು ಅದೇ ಬ್ಯಾಗೆ, ಲಂಚಿಗೆ ಹೋದ್ರು ಅದೇ ಬ್ಯಾಗೆ ಅಂತ ಇದ್ ಮಾಡ್ಬಿಡ್ತೀರಾ. ಸೊ ಆ ತರ ಮಾಡಕ್ ಹೋಗ್ಬೇಡಿ. ನಿಮ್ಮ ಲುಕ್ ಎಷ್ಟು ಇಂಪಾರ್ಟೆಂಟ್ ಬಾಡಿಯಲ್ಲಿ, ನೀವು ಹಾಕೊಳ್ಳೋ ಆಕ್ಸೆಸರೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹ್ಯಾಂಡ್ ಬ್ಯಾಗು ಕೂಡ ನೀವು ಮಾರ್ಕೆಟಿಗೆ ಹೋದ್ರೆ ಸಪರೇಟ್ ಆಗಿ ಇಟ್ಕೊಳ್ಳಿ, ಲಂಚಿಗೆ ಬೇರೆ. ಅಟ್ ಲೀಸ್ಟ್ ನಿಮ್ಮ ಹತ್ರ ಒಂದ್ 3-4 ಕಲೆಕ್ಷನ್ ಆಫ್ ಬ್ಯಾಗ್ ಇರ್ಲೇಬೇಕು. ಅದು ಎಷ್ಟು ಕಾಸ್ಟ್ಲಿನಲ್ಲಿ ಆಗಿರ್ಲಿ, ಎಷ್ಟು ಬಜೆಟ್ ಫ್ರೆಂಡ್ಲಿನಲ್ಲಿ ಆಗಿರ್ಲಿ, ಅದು ನಿಮ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಒಂದ್ 3-4 ಬ್ಯಾಗ್ ಇದ್ರೆ ನಿಮ್ಗೆ ನಿಮ್ಮ ಡ್ರೆಸ್ಸಿಗೆ ಯಾವ ಸೂಟ್ ಅಪ್ ಆಗುತ್ತೋ ಅದನ್ನ ಹಾಕೊಂಡು ವೇರ್ ಮಾಡಬಹುದು. ಅದು ಕೂಡ ಸ್ಟೈಲಿಗೆ ಒನ್ ಆಫ್ ದ ಮೇನ್ ಹೈಲೈಟ್ ಪಾಯಿಂಟ್ ಅನ್ನೇ ಹೇಳ್ಬೋದು. ಈ 7 ಫ್ಯಾಕ್ಟರ್ ನ ನೀವು ಗಮನದಲ್ಲಿ ಇಟ್ಕೊಂಡು ಇದನ್ನ ಫಾಲೋ ಅಪ್ ಮಾಡ್ಕೊಂತ ಹೋದ್ರೆ ತುಂಬಾ ಸ್ಟೈಲಿಶ್ ಆಗಿ ಯಂಗ್ ಆಗಿ ಕಾಣ್ತೀರಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅನ್ನೋದು ಇಷ್ಟ ಆಗಿದೆ. ಮರಿದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಇಷ್ಟ ತನಕ ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.